ಇನ್ನು ಎಸ್-ಎಲ್-ಸಿ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಈ ಅಧಿಕಾರಿಗಳು ಏನೋ ಒಂದು ಯೋಚನೆ ಮಾಡ್ತಾರೆ, ಜೊತೆಗೆ ಆಡಳಿತ ಮಂಡಳಿಗಳು ಏನೋ ಯೋಚನೆ ಮಾಡ್ತವೆ. ನಿಜಕ್ಕೂ ಕಷ್ಟಪಡ್ತಿರುವಂಥವರು ವಿದ್ಯಾರ್ಥಿಗಳು. ಅಧಿಕಾರಿಗಳಿಗೆ ಇಲ್ಲಿ ಆಟ, ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ ಅನ್ನಂಗಾಗಿದೆ ಅವ್ರ ಸ್ಥಿತಿ. ಇನ್ನೂ ಕೂಡ ಪಾಪ ಗೊಂದಲದಲ್ಲಿದ್ದಾರೆ ವಿದ್ಯಾರ್ಥಿಗಳು. ಏನು ಮಾಡಬೇಕು, ಏನು ಎತ್ತ, ಹೆಂಗೆ ಈ ಪಾಠ ಪ್ರವಚನದ ಗತಿ ಏನು, ಯಾವ ಪಠ್ಯ ಓದಬೇಕು, ಏನು ಎತ್ತ. ಅಲ್ಲ, ಅಟ್ಲೀಸ್ಟ್ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದೇನು ಅಂದರೆ, ಯಾವುದಾದ್ರೂ ಒಂದು ಟೀಮ್ ರೆಡಿಯಾಗಿ ಇಂಥದ್ದನ್ನು ಓದಬೇಕು, ಮಕ್ಕಳುಗಳು ಓದ್ಕೊತಾವೆ. ಅಟ್ಲೀಸ್ಟು ಅಂಥ ಶಕ್ತಿ ಇರುವಂಥ ಮಕ್ಕಳುಗಳು ಕೂಡ ಇವೆ. ಒಂದಷ್ಟು ಸಣ್ಣ ಸಣ್ಣ ಪುಟ್ಟ ಮಾರ್ಗದರ್ಶನಗಳು ಸಾಕು ಮಕ್ಕಳುಗಳಿಗೆ. ಅದನ್ನೂ ಕೂಡ ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಇದ್ರ ಬಗ್ಗೆನೂ ಕೂಡ ಕನ್ಫ್ಯೂಷನ್ ಇಟ್ಟಿರಲ್ಲ. ಏನು ಮಾಡ್ತೀರಿ? ಯಾವ ಲೆಸನ್ ಓದಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಪಾಪ ಮಕ್ಕಳುಗಳಿಗೆ. ಅಂಥ ಸ್ಥಿತಿ. ಏನು ಮಾಡಬೇಕು? ಜೀವನ ಪ್ರಮುಖವಾದಂಥ ಒಂದು ಘಟ್ಟದಲ್ಲಿರ್ತಾರೆ ಎಸ್-ಎಲ್-ಸಿ ಮಕ್ಕಳುಗಳು ಅನ್ನುವಂಥದ್ದು. ಎಸ್-ಎಲ್-ಸಿ, PUC ಆನ್ಲೈನ್ ಕ್ಲಾಸ್ಗಳಿಂದ ಎಸ್-ಎಲ್-ಸಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಆನ್ಲೈನ್ ಬೋಧನೆ ಮಾಡುವಂಥವ್ರಿಗೆ ಯಾವುದನ್ನು ಬೋಧನೆ ಮಾಡ್ತಾ ಇದ್ದೀವಿ, ಏನು ಎತ್ತ, ಎಷ್ಟು ಬೋಧನೆ ಮಾಡ್ತಾ ಇದ್ದೀವಿ, ಎಷ್ಟು ಹೇಳಬೇಕು, ಎಷ್ಟು ಬಿಡಬೇಕು ಗೊತ್ತಾಗ್ತಿಲ್ಲ. ಎಷ್ಟು ಅರ್ಥ ಆಗಿದೆಯಪ್ಪ ನಿಮಗೆ, ಏನೇನು ಓದ್ಕೋಬೇಕಪ್ಪ ನಿಮಗೆ, ಅದು ಗೊತ್ತಾಗ್ತಿಲ್ಲ. ಕೊರೋನಾ ಕಾರಣಕ್ಕೆ ಶಾಲೆಗಳಿನ್ನೂ ಓಪನ್ ಆಗ್ತಾ ಇಲ್ಲ. ಒಂದು ಮಹತ್ವದ ಘಟ್ಟ ಅನ್ನುವಂಥ ಮಾತನ್ನು ನಾನು ಹೇಳಿದೆ, ಎಸ್-ಎಲ್-ಸಿ ಅನ್ನುವಂಥದ್ದು. ಆದರೆ ಇಲ್ಲೂ ಕೂಡ ಗೊಂದಲ ಕಾಡ್ತಾ ಇದೆ. ಎಸ್-ಎಲ್-ಸಿ ಪರೀಕ್ಷೆ ಫಿಕ್ಸ್ ಆಗಿದೆ, ಆದರೆ ಪಠ್ಯ ಮಾತ್ರ ಫಿಕ್ಸ್ ಆಗಿಲ್ಲ. ಇದು ಸಂಗತಿ. ಸಿಲೆಬಸ್ಸನ್ನೇ ನೀವು ಕನ್ಫರ್ಮ್ ಮಾಡಿದ್ರೆ ಏನು ಓದಬೇಕು, ಯಾವ್ಯಾವ ಪಾಠ ಓದಬೇಕು. ಅಲ್ಲ, ಇಷ್ಟೊಂದು ಈ ಅಧಿಕಾರಿಗಳು, ನಮ್ಮ ನಾಯಕರುಗಳು ಉದ್ದುದ್ದ ಭಾಷಣ ಹೊಡಿತಾರಲ್ಲ, ಒಂದಷ್ಟು ಕುತ್ಕೊಂಡು ಯಾವ್ಯಾವುದನ್ನು ಹೆಂಗೆ ರೆಡಿ ಮಾಡಬೇಕು, ಏನು ಕತೆ. ಸೊ ಪಠ್ಯವನ್ನು ಇಷ್ಟು ಕಳಿಸಿದ್ದೀವಿ ನಾವು, ಇದು ಇಂಪಾರ್ಟೆಂಟ್, ಇದು 50%ಕ್ಕೆ ನಾವು ಕಡಿತಗೊಳಿಸಿದ್ದೀವಿ, ಇಷ್ಟಿಷ್ಟನ್ನು ಓದಬೇಕು. ನೀವು ಓದಬೇಕಾಗಿರುವಂಥದ್ದು, ನೀವು ಫಾಲೋ ಮಾಡಬೇಕಾಗಿರುವಂಥದ್ದು, ನೀವು ಕವರ್ ಮಾಡಬೇಕಾಗಿರುವಂಥ ಸಿಲೆಬಸ್ ಇಷ್ಟಪ್ಪ. ಏನಿಲ್ಲ, ಎಲ್ಲ ಗೊಂದಲಗಳೇ. ಈಗಾಗಲೇ 40-50% ಮುಗಿದಿದೆ ಅಂತ. ಆ 50%ಅಲ್ಲಿ ಎಷ್ಟು ಜನಕ್ಕೆ 5% ತಲೆಗೆ ಹೋಗಿದೆಯೋ, 10% ತಲೆಗೆ ಹೋಗಿದೆಯೋ ವಿದ್ಯಾರ್ಥಿಗಳಿಗೆ ಕೇಳೋರು ಯಾರು? ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್, ಮಕ್ಕಳುಗಳು ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಏನು ಓದಬೇಕು, ಏನು ಬಿಡಬೇಕು, ಅವರಿಗೆ ಗೊಂದಲ ಅನ್ನುವಂಥದ್ದು ಇದ್ದೇ ಇದೆ. ಅಟ್ಲೀಸ್ಟ್ ನನಗೆ ಅನ್ಸಂಥದ್ದು ಏನು ಅಂತಂದರೆ, ಈ ಭಾಷಣ ಹೊಡೆಯೋದು ಬಿಟ್ಟು, ಗೊಂದಲಗಳು ಸೃಷ್ಟಿ ಮಾಡೋದು ಬಿಟ್ಟು, ಈ ಅಧಿಕಾರಿಗಳು ಸೇರಿಕೊಂಡು ಒಂದು ಚರ್ಚೆ ಮಾಡಿಕೊಂಡು, ಇಷ್ಟು ಸಿಲೆಬಸ್ ಓದಬೇಕಪ್ಪ ನೀವು, ಇಷ್ಟಿಷ್ಟು ಇಂಪಾರ್ಟೆಂಟ್, ಇದು ಇಷ್ಟನ್ನು ಕವರ್ ಮಾಡ್ಕೊಳ್ಳಿ. ಯಾರು ಹೇಳೋರಿಲ್ವ ಇವರಿಗೆ ಪಾಪ? ಏನು ಮಾಡಬೇಕು ವಿದ್ಯಾರ್ಥಿಗಳು? ಹಾಗಾದರೆ ಒಂದು ಪ್ರಮುಖವಾದಂಥ ಘಟ್ಟದಲ್ಲಿರ್ತಾರೆ SSLC ಅಂತಂದರೆ, ಅವ್ರನ್ನೇ ನಾವು ಕನ್ಫ್ಯೂಷನಲ್ಲಿ ಇಟ್ಬಿಟ್ರೆ ಗತಿ ಏನು ವಿನಯ್? ಖಂಡಿತ ರಂಗನಾಥ್, ಯಾಕಂದರೆ ಕಳೆದ 6-7 ತಿಂಗಳಿಂದನೂ ಕೂಡ ಕಾಲೇಜುಗಳು ಮತ್ತು ಶಾಲೆಗಳು ಬಂದಾದ ನಂತರ SSLC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಕ್ಲಾಸ್ಗಳನ್ನು ಮಾಡಲಾಗುತ್ತಿದೆ. ಯಾಕೆಂದರೆ ಕೊರೋನಾ ಇರೋದ್ರಿಂದ ಶಿಕ್ಷಕರು ಮತ್ತು ಬೇರೆ ಬೇರೆ ಪರ್ಯಾಯ ಮಾರ್ಗಗಳ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ತಿದ್ದಾರೆ. ಜೊತೆಗೆ SSLC ಒಂದು ಮಹತ್ವದ ಘಟ್ಟ. ಯಾಕೆಂದರೆ ಆ ಒಂದು ಘಟ್ಟ ಏನಿದೆ, ಮೇನ್ಸ್ ಎಕ್ಸಾಮ್ ಇರುತ್ತೆ. ಜೊತೆಗೆ ಅದರ ನಂತರವೇ ಅವರು ಬೇರೆ ಬೇರೆ PU ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು, ಜೊತೆಗೆ ಅವರ ಇಚ್ಛೆಯ ವಿಷಯಗಳನ್ನು ತೆಗೆದುಕೊಳ್ಳುವಂಥದ್ದು ದೊಡ್ಡ ಮಹತ್ತರವಾದ ಒಂದು ಪರೀಕ್ಷೆ SSLC ಆಗಿರುತ್ತೆ. ಹೀಗಾಗಿ ಇಂತಹ ವಿದ್ಯಾರ್ಥಿಗಳು ತುಂಬಾ ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕಳೆದ 6-7 ತಿಂಗಳಿಂದನೂ ಕೂಡ ಕಾಲೇಜುಗಳು ಓಪನ್ ಆಗಿಲ್ಲ. ಇದರ ಜೊತೆಗೆ ಆನ್ಲೈನ್ ಮೂಲಕವೇ ರಾಜ್ಯಾದ್ಯಂತ ಶಿಕ್ಷಣವನ್ನು ಕೊಡಲಾಗ್ತದೆ. ಸದ್ಯಕ್ಕೆ ಪೋಷಕರು, ಮಕ್ಕಳು ಮತ್ತು ಶಿಕ್ಷಕರಿಗೆ ಒಂದು ದೊಡ್ಡ ಮಟ್ಟದ ಗೊಂದಲ ಏರ್ಪಾಡಾಗಿದೆ. ಶಿಕ್ಷಕರು ಮತ್ತು ಮಕ್ಕಳು ಏನ್ ಪಾಠ ಕಲಿಬೇಕು, ಜೊತೆಗೆ ಶಿಕ್ಷಕರಿಗೂ ಕೂಡ ಸಾಕಷ್ಟು ಮಟ್ಟಿಗೆ ಗೊಂದಲ ಆಗಿದೆ. ಯಾಕೆಂದ್ರೆ ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂಕಟಕ್ಕೀಡಾಗಿದ್ದಾರೆ. ಕಳೆದ 6-7 ತಿಂಗಳಿಂದನೂ ಕೂಡ ಆನ್ಲೈನ್ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಿರುವಂತಹ ಸರ್ಕಾರ ಮತ್ತು ಬೇರೆ ಬೇರೆ ಪರ್ಯಾಯ ಮಾರ್ಗಗಳ ಮೂಲಕ ಶಿಕ್ಷಣ ಕೊಡೋದಕ್ಕೆ ಹೋಗ್ತಿರುವಂತಹ ಸರ್ಕಾರ ಮಕ್ಕಳಿಗೆ ಬೇಕಾಗಿರುವಂತಹ ಪಠ್ಯವನ್ನ ನಿರ್ಧಾರ ಮಾಡ್ತಾ ಇಲ್ಲ. ಇನ್ನು SSLC ಮತ್ತು PUC ಎಕ್ಸಾಮ್ಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ. ಶೀಘ್ರದಲ್ಲೇ ನಾವು SSLC ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಮಕ್ಕಳಿಗೆ ಪ್ರೇರಣೆ ಬೇಕು. SSLC ಡೇಟ್ ಅನ್ನ ಅನೌನ್ಸ್ ಮಾಡಿದ್ರೆ ಮಕ್ಕಳು ಹೆಚ್ಚು ಉತ್ಸಾಹರಾಗ್ತಾರೆ ಮತ್ತು ಪ್ರೇರಣೆಯಿಂದ ಓದ್ತಾರೆ ಅಂತ ಹೇಳ್ತಾರೆ. ಆದ್ರೆ ಎಕ್ಸಾಮ್ ಓಕೆ, ಆದ್ರೆ ಅವರಿಗೆ ಸಿಲೆಬಸ್ ಇಲ್ಲ ಅನ್ನೋದು ಯಾಕೆ ಅನ್ನೋದು ದೊಡ್ಡ ಮಟ್ಟ ಗೊಂದಲ ಉಂಟಾಗಿದೆ. ಏನನ್ನ ಓದಬೇಕು, ನಾವು ಈಗ ಪಠ್ಯವನ್ನ ಕಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ಯಾವ ಪಠ್ಯ ಕಡಿತ ಮಾಡ್ತೀವಿ, ಧನ್ಯವಾದ ತಮ್ಮೆಲ್ಲ ವಿವರಗಳಿಗೆ. ನಿಜ, ಮಕ್ಕಳುಗಳು ತುಂಬಾ ಕನ್ಫ್ಯೂಷನ್ ಇದ್ದಾರೆ. ಅಟ್ಲೀಸ್ಟ್ ಏನಂದ್ರೆ ಈಗಲಾದ್ರೂ ಇದನ್ನ ನೋಡಾದ್ಮೇಲೆ ಏನಾದ್ರು ಒಂದಷ್ಟು ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಷ್ಟು ಓದ್ರಪ್ಪ, ಇಷ್ಟು ಒಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಆಗಬೇಕು.